ನಮಸ್ಕಾರ ಮತ್ತು ಫ್ಲೇಮ್ ಸೆಟ್ಟಿಂಗ್, ತೆಳುವಾದ ಶೀಟ್ ಮತ್ತು ಗ್ಯಾಸ್ ಕಟಿಂಗ್ ಮೆಟಲ್ಗಳ ವೆಲ್ಡಿಂಗ್ ಅಭ್ಯಾಸ ಕುರಿತ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ನಾಜಲ್ ಗಾತ್ರಕ್ಕೆ ಅನುಗುಣವಾಗಿ ಗ್ಯಾಸ್ ಪ್ರೆಷರ್ ಅನ್ನು ಹೊಂದಿಸುವುದು, ಜಾಬ್ ದಪ್ಪಕ್ಕೆ ಅನುಗುಣವಾಗಿ ಸರಿಯಾದ ಗಾತ್ರದ ನಾಜಲ್ ಅನ್ನು ಆಯ್ಕೆ ಮಾಡುವುದು ಮತ್ತು ಫಿಟ್ ಮಾಡುವುದು, ಫ್ಲಾಟ್ ಪೊಸಿಷನ್ಗಾಗಿ ಜಾಬ್ ಅನ್ನು ಹೊಂದಿಸುವುದು, ಲೆಫ್ಟ್-ಫಾರ್ ಟೆಕ್ನಿಕ್ ಬಳಸಿಕೊಂಡು ಫಿಲ್ಲರ್ ರಾಡ್ನೊಂದಿಗೆ ಮತ್ತು ಇಲ್ಲದೆ ಫ್ಯೂಷನ್ ರನ್ ವೆಲ್ಡ್ ಮಾಡುವುದು, ಆಕ್ಸಿ ಅಸಿಟಲಿನ್ ಫ್ಲೇಮ್ ಅನ್ನು ಹೊತ್ತಿಸಿ, ಹೊಂದಿಸಿ ಮತ್ತು ನಂದಿಸಿ, ಕೆಲಸವನ್ನು ನಿಲ್ಲಿಸಲು ಆಕ್ಸಿ ಅಸಿಟಲಿನ್ ಪ್ಲಾಂಟ್ ಅನ್ನು ಮುಚ್ಚಿ, ವೆಲ್ಡ್ಮೆಂಟ್ ಸ್ವಚ್ಛಗೊಳಿಸಿ ಮತ್ತು ವೆಲ್ಡ್ ದೋಷಗಳಿಗಾಗಿ ನೋಟದಿಂದ ಪರೀಕ್ಷಿಸಿ. ಮೊದಲ ಕಾರ್ಯದ ಕಾರ್ಯವಿಧಾನದ ಬಗ್ಗೆ ತಿಳಿಯೋಣ, ಅಂದರೆ ಆಕ್ಸಿ ಅಸಿಟಲಿನ್ ಫ್ಲೇಮ್ ಸೆಟ್ಟಿಂಗ್. ಸುರಕ್ಷತಾ ಉಡುಪು ಧರಿಸಿ. ಗ್ಯಾಸ್ ಸಿಲಿಂಡರ್ಗಳನ್ನು ತೆರೆಯಿರಿ ಮತ್ತು ರೆಗ್ಯುಲೇಟರ್ಗಳ ಮೇಲೆ ಗ್ಯಾಸ್ ಪ್ರೆಷರ್ ಅನ್ನು ಸರಿಹೊಂದಿಸಿ. ಬ್ಲೋ ಪೈಪ್ನಲ್ಲಿ ಅಸಿಟಲಿನ್ ಗ್ಯಾಸ್ ಕಂಟ್ರೋಲ್ ವಾಲ್ವ್ ಅನ್ನು ತೆರೆಯಿರಿ. ಸ್ಪಾರ್ಕ್ ಲೈಟರ್ ಬಳಸಿ ಫ್ಲೇಮ್ ಅನ್ನು ಹೊತ್ತಿಸಿ. ಬ್ಲ್ಯಾಕ್ ಸ್ಮೋಕ್ ಹೋಗುವವರೆಗೆ ಅಸಿಟಲಿನ್ ಫ್ಲೋ ಅನ್ನು ಹೊಂದಿಸಿ. ಫ್ಲೇಮ್ನಲ್ಲಿ ಯಾವುದೇ ಶಬ್ದವಿಲ್ಲದೆ ಸರಿಯಾದ ರೌಂಡ್ ಇನ್ನರ್ ಕೋನ್ ಅನ್ನು ಸ್ಥಾಪಿಸುವವರೆಗೆ ಆಕ್ಸಿಜನ್ ಗ್ಯಾಸ್ ಅನ್ನು ತೆರೆಯಿರಿ. ಇದನ್ನು ನ್ಯೂಟ್ರಲ್ ಫ್ಲೇಮ್ ಎಂದು ಕರೆಯಲಾಗುತ್ತದೆ. ಆಕ್ಸಿಜನ್ ಗ್ಯಾಸ್ ಅನ್ನು ಹೆಚ್ಚಿಸುವ ಮೂಲಕ ಆಕ್ಸಿಡೀಕರಣಗೊಳಿಸುವ ಫ್ಲೇಮ್ ಅನ್ನು ಹೊಂದಿಸಿ, ಶಾರ್ಪ್ ಇನ್ನರ್ ಕೋನ್ ಮತ್ತು ಸ್ವಲ್ಪ ಹಿಸ್ಸಿಂಗ್ ಶಬ್ದದೊಂದಿಗೆ. ನ್ಯೂಟ್ರಲ್ ಫ್ಲೇಮ್ ಅನ್ನು ಮತ್ತೊಮ್ಮೆ ಹೊಂದಿಸಿ ಮತ್ತು ಸಾಫ್ಟ್ ಇನ್ನರ್ ಕೋನ್ ಅನ್ನು ಯಾವುದೇ ಶಬ್ದವಿಲ್ಲದೆ ಹೊರ ಫೆದರ್ನಿಂದ ಮುಚ್ಚಿರುವಂತೆ ಅಸಿಟಲಿನ್ ಗ್ಯಾಸ್ ಅನ್ನು ಹೆಚ್ಚಿಸುವ ಮೂಲಕ ಕಾರ್ಬರೈಸಿಂಗ್ ಫ್ಲೇಮ್ ಅನ್ನು ಹೊಂದಿಸಿ. ಯಾವುದೇ ಬ್ಯಾಕ್ ಫೈರ್ ಅಥವಾ ಫ್ಲಾಶ್ ಬ್ಯಾಕ್ ಇಲ್ಲದೆ ಫ್ಲೇಮ್ ಅನ್ನು ಹೊಂದಿಸಲು ನೀವು ನಿರ್ವಹಿಸುವವರೆಗೆ ಫ್ಲೇಮ್ ಸೆಟ್ಟಿಂಗ್ ಅನ್ನು ಪುನರಾವರ್ತಿಸಿ. ಮೊದಲು ಅಸಿಟಲಿನ್ ವ್ಯಾಲ್ವ್ ಅನ್ನು, ತದನಂತರ ಆಕ್ಸಿಜನ್ ವ್ಯಾಲ್ವ್ ಅನ್ನು ಮುಚ್ಚುವ ಮೂಲಕ ಫ್ಲೇಮ್ ಅನ್ನು ನಂದಿಸಿ. ಸ್ವಲ್ಪ ಆಕ್ಸಿಜನ್ ಗ್ಯಾಸ್ ಅನ್ನು ತೆರೆಯುವ ಮೂಲಕ ತಣ್ಣಗಾಗಲು ಬ್ಲೋ ಪೈಪ್ ನಾಜಲ್ ಅನ್ನು ನೀರಿನಲ್ಲಿ ಅದ್ದಿ. ಸಿಲಿಂಡರ್ ವ್ಯಾಲ್ವ್ಗಳನ್ನು ಮುಚ್ಚಿ ಮತ್ತು ಲೈನ್ನಿಂದ ಎಲ್ಲಾ ಪ್ರೆಷರ್ ಅನ್ನು ರಿಲೀಸ್ ಮಾಡಿ. ಮುಂದೆ ಎರಡನೇ ಕಾರ್ಯದ ಕಾರ್ಯವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ, ಅಂದರೆ ಫ್ಯೂಷನ್ ರನ್ ಫಿಲ್ಲರ್ ರಾಡ್ ಇಲ್ಲದೆ ಗ್ಯಾಸ್ನಿಂದ ಫ್ಲಾಟ್ ಪೊಸಿಷನ್ನಲ್ಲಿ ಚಲಿಸುತ್ತದೆ. ಡ್ರಾಯಿಂಗ್ ಪ್ರಕಾರ ಸ್ಟೀಲ್ ರೂಲ್ ಬಳಸಿ ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. ಡ್ರಾಯಿಂಗ್ ಪ್ರಕಾರ ಅಗತ್ಯವಿರುವ ಅಳತೆಗೆ ಗುರುತು ಮಾಡಿ ಮತ್ತು ಅಳತೆಗೆ ಫೈಲ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಬೀಡ್ ಪೊಸಿಷನ್ ಅನ್ನು ಗುರುತಿಸಿ. ಅಸಿಟೋನ್ನೊಂದಿಗೆ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ. ಎಡ ಅಂಚನ್ನು ಸುಮಾರು 15 mm ಎತ್ತರದೊಂದಿಗೆ ವೆಲ್ಡಿಂಗ್ ಟೇಬಲ್ ಮೇಲೆ ಜಾಬ್ ಪೀಸ್ ಅನ್ನು ಹೊಂದಿಸಿ. ಬ್ಲೋ ಪೈಪ್ನೊಂದಿಗೆ ನಾಜಲ್ ನಂಬರ್ 5 ಅನ್ನು ಆಯ್ಕೆ ಮಾಡಿ ಮತ್ತು ಅಟ್ಯಾಚ್ ಮಾಡಿ. ಇದು ಇಂಡಿಯನ್ ಆಕ್ಸಿಜನ್ ತಯಾರಿಕೆಯಾಗಿದೆ. ರೆಗ್ಯುಲೇಟರ್ಗಳ ಮೇಲೆ ಅಸಿಟಲಿನ್ ಮತ್ತು ಆಕ್ಸಿಜನ್ ಪ್ರೆಷರ್ ಅನ್ನು 0.15 kg/square-centimeterನಲ್ಲಿ ಹೊಂದಿಸಿ. ಸುರಕ್ಷತಾ ಉಡುಪು ಧರಿಸಿ. ಸ್ಪಾರ್ಕ್ ಲೈಟರ್ ಬಳಸಿ ಬೆಂಕಿ ಹೊತ್ತಿಸಿ ಮತ್ತು ನ್ಯೂಟ್ರಲ್ ಫ್ಲೇಮ್ ಅನ್ನು ಹೊಂದಿಸಿ.
ನಾಜಲ್ ಆಂಗಲ್ನೊಂದಿಗೆ 60 ಡಿಗ್ರಿಯಿಂದ 70 ಡಿಗ್ರಿವರೆಗೆ, ವೆಲ್ಡಿಂಗ್ ಲೈನ್ನೊಂದಿಗೆ, ಪಂಚ್ ಮಾರ್ಕ್ಗಳೊಂದಿಗೆ ತೋರಿಸಿರುವ ಜಾಬ್ನೊಂದಿಗೆ ಬ್ಲೋ ಪೈಪ್ ಅನ್ನು ಪೊಸಿಷನ್ನಲ್ಲಿ ಹಿಡಿದುಕೊಳ್ಳಿ. ನಳಿಕೆಗಳು ಪಕ್ಕದ ಮೇಲ್ಮೈಯೊಂದಿಗೆ 90 ಡಿಗ್ರಿ ಆಂಗಲ್, ಎಡಕ್ಕೆ ಮುಖ ಮಾಡಿರುವಂತೆ ಫ್ಲೇಮ್ ಕೋನ್ನ ಅಂತರವು ಸರ್ಫೇಸ್ನಿಂದ 1.5 ಎಂಎಂನಿಂದ 3 ಎಂಎಂ ಇರಬೇಕು. ಬ್ಲೋ ಪೈಪ್ನ ಸ್ವಲ್ಪ ವೃತ್ತಾಕಾರದ ಚಲನೆಯೊಂದಿಗೆ ಸರ್ಫೇಸ್ ಅನ್ನು ಬಿಸಿ ಮಾಡಲು ಮತ್ತು ಫ್ಯೂಸ್ ಮಾಡಲು ಪ್ರಾರಂಭಿಸಿ. ನೀವು ಕರಗಿದ ಮೆಟಲ್ನ ಸಣ್ಣ ರೌಂಡ್ ಪೂಲ್ನ ಲೋಕಲ್ ಫ್ಯೂಷನ್ ಅನ್ನು ಪಡೆದಾಗ ಏಕರೂಪದ ವೇಗವನ್ನು ಇರಿಸಿಕೊಂಡು ಬ್ಲೋ ಪೈಪ್ ಅನ್ನು ಎಡಕ್ಕೆ ಸರಿಸಿ. ಎಡತುದಿಯಲ್ಲಿ ನಿಲ್ಲಿಸಿ ಮತ್ತು ಬ್ಲೋ ಪೈಪ್ ಅನ್ನು ತಕ್ಷಣವೇ ಮೇಲಕ್ಕೆತ್ತಿ. ಫ್ಲೇಮ್ ಅನ್ನು ನಂದಿಸಿ ಮತ್ತು ಬ್ಲೋ ಪೈಪ್ ಅನ್ನು ನೀರಿನಲ್ಲಿ ತಣ್ಣಗಾಗಿಸಿ. ಸ್ಟೀಲ್ ವೈರ್ ಬ್ರಷ್ಗಳೊಂದಿಗೆ ಫ್ಯೂಸ್ಡ್ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ. ಫ್ಯೂಷನ್ ರನ್ಗಳ ಏಕರೂಪತೆಯನ್ನು ಪರೀಕ್ಷಿಸಿ. ನೀವು ಏಕರೂಪದ ಫ್ಯೂಷನ್ ಅನ್ನು ಸಾಧಿಸುವವರೆಗೆ ಅಭ್ಯಾಸವನ್ನು ಪುನರಾವರ್ತಿಸಿ. ಈಗ ಮೂರನೇ ಕಾರ್ಯದ ಕಾರ್ಯವಿಧಾನವನ್ನು ಕಲಿಯೋಣ. ಅಂದರೆ ಗ್ಯಾಸ್ನಿಂದ ಫ್ಲಾಟ್ ಸ್ಥಾನದಲ್ಲಿ ಫಿಲ್ಲರ್ ರಾಡ್ನೊಂದಿಗೆ ಫ್ಯೂಷನ್ ರನ್. ಡ್ರಾಯಿಂಗ್ ಪ್ರಕಾರ ಸ್ಟೀಲ್ ರೂಲ್ ಬಳಸಿ ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. ಡ್ರಾಯಿಂಗ್ ಪ್ರಕಾರ ಅಗತ್ಯವಿರುವ ಅಳತೆಗೆ ಗುರುತು ಮಾಡಿ ಮತ್ತು ಅಳತೆಗೆ ಫೈಲ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಬೀಡ್ ಪೊಸಿಷನ್ ಅನ್ನು ಗುರುತಿಸಿ. ಅಸಿಟೋನ್ನೊಂದಿಗೆ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ. ವೆಲ್ಡಿಂಗ್ ಟೇಬಲ್ನ ಮೇಲೆ ವರ್ಕ್ ಪೀಸ್ ಅನ್ನು ಎಡ ಅಂಚಿನೊಂದಿಗೆ ಸುಮಾರು 15 ಎಂಎಂ ಎತ್ತರಿಸಿ ಹೊಂದಿಸಿ. ಐಒಎಲ್ ಮೇಕ್ನ ಗಾತ್ರ 5 ಇದರ ನಾಜಲ್ಗಳನ್ನು ಆಯ್ಕೆ ಮಾಡಿ. ಸಫೈರ್ ಟೈಪ್. ಅಸಿಟಲಿನ್ ಅಥವಾ ಆಕ್ಸಿಜನ್ ಪ್ರೆಷರ್ ಅನ್ನು 0.15 kg/square-centimeterನಲ್ಲಿ ಹೊಂದಿಸಿ. ವ್ಯಾಸ 1.6 ಎಂಎಂನ ಮೈಲ್ಡ್ ಸ್ಟೀಲ್ ಕಾಪರ್ ಕೋಟೆಡ್ ಸಿಸಿಎಂಎಸ್ ಫಿಲ್ಲರ್ ರಾಡ್ ಅನ್ನು ಆಯ್ಕೆ ಮಾಡಿ. ಸುರಕ್ಷತಾ ಉಡುಪು ಧರಿಸಿ. ಸ್ಪಾರ್ಕ್ ಲೈಟರ್ ಬಳಸಿ ಬೆಂಕಿ ಹೊತ್ತಿಸಿ ಮತ್ತು ನ್ಯೂಟ್ರಲ್ ಫ್ಲೇಮ್ ಅನ್ನು ಹೊಂದಿಸಿ. ಬ್ಲೋ ಪೈಪ್ ಅನ್ನು 60 ಡಿಗ್ರಿಯಿಂದ 70 ಡಿಗ್ರಿ ಆಂಗಲ್ನಲ್ಲಿ ಶೀಟ್ನ ಪಂಚ್ ಲೈನ್ನಲ್ಲಿ ಹಿಡಿದುಕೊಳ್ಳಿ ಮತ್ತು ಬಲಗೈ ಅಂಚಿನಲ್ಲಿ ಸಣ್ಣ ಕರಗಿದ ಪೂಲ್ ಮಾಡಿ. ಕರಗಿದ ಪೂಲ್ ಬಳಿ ವೆಲ್ಡ್ ರೇಖೆಯೊಂದಿಗೆ 30 ಡಿಗ್ರಿಯಿಂದ 40 ಡಿಗ್ರಿ ಆಂಗಲ್ನಲ್ಲಿ ಪಾಯಿಂಟಿಂಗ್ ಮಾಡುವ ಮೂಲಕ ಫಿಲ್ಲರ್ ರಾಡ್ ಅನ್ನು ಎಡಗೈಯಲ್ಲಿ ಹಿಡಿದುಕೊಳ್ಳಿ. ಫಿಲ್ಲರ್ ರಾಡ್ನ ತುದಿಯನ್ನು ಕರಗಿದ ಪೂಲ್ನಲ್ಲಿ ಡಿಪ್ ಮಾಡಿ ಮತ್ತು ವೆಲ್ಡ್ ಬೀಡ್ ಅನ್ನು ರಚಿಸಲು ಜಾಬ್ ಸರ್ಫೇಸ್ ಮೇಲೆ ಫಿಲ್ಲರ್ ಮೆಟಲ್ ಅನ್ನು ಸೇರಿಸಿ. ಬ್ಲೋ ಪೈಪ್ನ ಸ್ವಲ್ಪ ವೃತ್ತಾಕಾರದ ಚಲನೆ ಮತ್ತು ಫಿಲ್ಲರ್ ರಾಡ್ನ ಪಿಸ್ಟನ್ ತರಹದ ಚಲನೆಯೊಂದಿಗೆ ಪಂಚ್ ಮಾಡಿದ ರೇಖೆಯ ಉದ್ದಕ್ಕೂ ಏಕರೂಪದ ವೇಗದೊಂದಿಗೆ ಎಡಕ್ಕೆ ಸರಿಸಿ. ಎಡತುದಿಯಲ್ಲಿ ನಿಲ್ಲಿಸಿ ಮತ್ತು ಬ್ಲೋ ಪೈಪ್ ಅನ್ನು ತಕ್ಷಣವೇ ಮೇಲಕ್ಕೆತ್ತಿ. ಫ್ಲೇಮ್ ಅನ್ನು ನಂದಿಸಿ ಮತ್ತು ಬ್ಲೋ ಪೈಪ್ ಅನ್ನು ನೀರಿನಲ್ಲಿ ತಣ್ಣಗಾಗಿಸಿ. ವೆಲ್ಡ್ ಸರ್ಫೇಸ್ ಅನ್ನು ಚಿಪ್ಪಿಂಗ್ ಹ್ಯಾಮರ್ ಮತ್ತು ವೈರ್ ಬ್ರಷ್ನಿಂದ ಸ್ವಚ್ಛಗೊಳಿಸಿ. ವೆಲ್ಡ್ ಬೀಡ್ನ ಸಮ ರಿಪಲ್ಗಳು ಮತ್ತು ಏಕರೂಪದ ಅಗಲ ಮತ್ತು ಎತ್ತರವನ್ನು ಪರೀಕ್ಷಿಸಿ. ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುವವರೆಗೆ ಅಭ್ಯಾಸವನ್ನು ಪುನರಾವರ್ತಿಸಿ. ಫ್ಲೇಮ್ ಅನ್ನು ಹೊಂದಿಸುವ ಅಭ್ಯಾಸದಲ್ಲಿ ಮಾಡಬೇಕಾದ್ದು ಮತ್ತು ಮಾಡಬಾರದ್ದು ಏನು ಎಂಬುದನ್ನು ಈಗ ಕಲಿಯೋಣ. ಸ್ಪಾರ್ಕ್ ಲೈಟರ್ ಹೊರತುಪಡಿಸಿ
ಬೇರೆ ಯಾವುದೇ ಬೆಂಕಿಯ ಮೂಲವನ್ನು ಬಳಸುವುದನ್ನು ತಪ್ಪಿಸಿ. ಯಾವಾಗಲೂ ಫ್ಲೇಮ್ ಅನ್ನು ನಂದಿಸುವ ಮೂಲಕ ಕೆಲಸವನ್ನು ನಿಲ್ಲಿಸಿ. ಶಾಖದ ಅತಿಯಾದ ಸಾಂದ್ರತೆಯನ್ನು ತಪ್ಪಿಸಿ. ಮೆಟಲ್ ತುಂಬಾ ಬಿಸಿಯಾಗಿದ್ದರೆ ಕರಗಿದ ಪೂಲ್ನಿಂದ ಸ್ವಲ್ಪ ಸಮಯದವರೆಗೆ ಬ್ಲೋ ಪೈಪ್ ಅನ್ನು ಮೇಲಕ್ಕೆತ್ತಿ. ಟ್ರಾವೆಲ್ ರೇಟ್ ಮತ್ತು ಬ್ಲೋ ಪೈಪ್ನ ವೃತ್ತಾಕಾರದ ಚಲನೆಯನ್ನು ಸರಿಹೊಂದಿಸುವ ಮೂಲಕ ಕರಗಿದ ಪೂಲ್ ಅನ್ನು ಸರಿಯಾದ ಗಾತ್ರದಲ್ಲಿ ಇರಿಸಿ. ಟ್ರಾವೆಲ್ ವೇಗ ಮತ್ತು ಬ್ಲೋ ಪೈಪ್ ಚಲನೆಯು ಸರಿಯಾಗಿದ್ದರೆ ಫ್ಯೂಷನ್ ರನ್ಸ್ ಏಕರೂಪದ ಅಗಲ ಮತ್ತು ಸಮಾನ ರಿಪಲ್ಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಜಾಬ್ ಸರ್ಫೇಸ್ನಿಂದ 2 ಇಂದ 3 mm ಫ್ಲೇಮ್ ಕೋನ್ ಅಂತರವನ್ನು ಇರಿಸಿ. ಬೀಡ್ ಅನ್ನು ಸಮಾನ ಎತ್ತರ ಮತ್ತು ಅಗಲವಾಗಿ ನಿರ್ಮಿಸಲು ಕರಗಿದ ಪೂಲ್ಗೆ ಸಾಕಷ್ಟು ರಾಡ್ ಅನ್ನು ಸೇರಿಸಿ. ಬೀಡ್ ಗಾತ್ರ ಮತ್ತು ಅಗತ್ಯವಿರುವ ಪೆನಿಟ್ರೇಷನ್ ಅನ್ನು ನಿಯಂತ್ರಿಸಲು ಫಿಲ್ಲರ್ ರಾಡ್ನೊಂದಿಗೆ ರೇಟ್ ಆಫ್ ಟ್ರಾವೆಲ್ ಅನ್ನು ಸಂಯೋಜಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ನಾಜಲ್ ಗಾತ್ರಕ್ಕೆ ಅನುಗುಣವಾಗಿ ಗ್ಯಾಸ್ ಪ್ರೆಷರ್ ಅನ್ನು ಹೊಂದಿಸುವುದು, ಜಾಬ್ ದಪ್ಪಕ್ಕೆ ಅನುಗುಣವಾಗಿ ಸರಿಯಾದ ಗಾತ್ರದ ನಾಜಲ್ ಅನ್ನು ಆಯ್ಕೆ ಮಾಡುವುದು ಮತ್ತು ಫಿಟ್ ಮಾಡುವುದು, ಫ್ಲಾಟ್ ಪೊಸಿಷನ್ಗಾಗಿ ಜಾಬ್ ಅನ್ನು ಹೊಂದಿಸುವುದು, ಎಡಭಾಗದ ತಂತ್ರವನ್ನು ಬಳಸಿಕೊಂಡು ಫಿಲ್ಲರ್ ರಾಡ್ನೊಂದಿಗೆ ಮತ್ತು ಇಲ್ಲದೆ ಫ್ಯೂಷನ್ ರನ್ ವೆಲ್ಡ್ ಮಾಡುವುದು, ಆಕ್ಸಿ ಅಸಿಟಲಿನ್ ಫ್ಲೇಮ್ ಅನ್ನು ಹೊಂದಿಸಿ ಮತ್ತು ನಂದಿಸಿ. ಕೆಲಸವನ್ನು ನಿಲ್ಲಿಸಲು ಆಕ್ಸಿ ಅಸಿಟಲಿನ್ ಸ್ಥಾವರವನ್ನು ಮುಚ್ಚಿ, ವೆಲ್ಡ್ ಮೆಂಟ್ ಸ್ವಚ್ಛಗೊಳಿಸಿ ಮತ್ತು ವೆಲ್ಡ್ ದೋಷಗಳಿಗಾಗಿ ನೋಟದಿಂದ ಪರೀಕ್ಷಿಸಿ. ಇದು ಫ್ಲೇಮ್ ಸೆಟ್ಟಿಂಗ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇವೆ.